Hi, how are you students? This is Nagaraj HP, lecturer in accountancy, Vishwamarava PU College. In the previous class, we discussed about the P&L appropriation and its related problems and guarantee profit to a partner and its related problems. Okay. In this class, we are going to be discussing the next concept that is interest on drawings. Before going to be start the interest on drawings, let us we know what exactly the drawings. As you all know that drawings, it is an amount which is going to be withdrawn by the any partner for the sake of his private use or personal use. ಅಂದರೆ ಯಾವುದೇ ಒಬ್ಬ ಪಾರ್ಟ್ನರ್ ತನ್ನ ಒಂದು ಸ್ವಂತ ಬಳಕೆಗೋಸ್ಕರ ಬಿಸ್ನೆಸ್ಸಲ್ಲಿರ್ತಕ್ಕಂಥ ತನ್ನ ಒಂದು ಕ್ಯಾಪಿಟಲಲ್ಲಿ ಅವನೇನಾದರೂ ಮನಿನ ವಿತ್ಡ್ರಾ ಮಾಡಿದರೆ ಅದನ್ನು ನಾವೇನಂತ ಕರಿತೀವಿ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಓಕೆ, ಸೊ ಫಾರ್ ದ ಡ್ರಾಯಿಂಗ್ಸ್ ವಿಚ್ ಈಸ್ ಗೋಯಿಂಗ್ ಟು ಬಿ ಮೇಡ್ ಬೈ ದ ಎನಿ ಪಾರ್ಟ್ನರ್, ದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಬಿ ಚಾರ್ಜ್ ದ ಇಂಟ್ರೆಸ್ಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ಮೇಡ್ ಬೈ ದ ಪಾರ್ಟ್ನರ್. ಬಿಸ್ನೆಸ್ ಏನು ಮಾಡುತ್ತೆ, ಪಾರ್ಟ್ನರ್ ವಿತ್ಡ್ರಾ ಮಾಡತಕ್ಕಂಥ ಒಂದು ಹಣಕ್ಕೆ ಬಡ್ಡಿನ ಹಾಕ್ತಾ ಹೋಗುತ್ತೆ. ಯಾರು ಬಡ್ಡಿನ ಹಾಕೋದು? ಪಾರ್ಟ್ನರ್ಶಿಪ್ ಬಿಸ್ನೆಸ್. ಯಾರಿಗೆ ಹಾಕ್ತಾರೆ? ಪಾರ್ಟ್ನರ್ಶಿಪ್. Okay, so the interest which is going to be charged in respective of the partnership deed agreement. ಪಾರ್ಟ್ನರ್ಶಿಪ್ ಡೀಡ್ ಅಗ್ರಿಮೆಂಟ್ ಅಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಏನು ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ಯಾರಿಗೆ? ಪಾರ್ಟ್ನರ್ಶಿಪ್. ಇನ್ ಕೇಸ್ ಸರ್ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಏನಾದರೂ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಏನು ಮಾಡ್ತಾರೆ? If the any partnership deed does not contains the details about the interest on drawings, then no interest on drawings is going to be charged for the partners. ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಾದರೂ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಗ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದರೆ, ಅಗ್ರಿಮೆಂಟಲ್ಲಿ ಯಾವುದೇ ಮಾಹಿತಿ ಇಲ್ಲ ಅಂದರೆ, ಆವಾಗ ಯಾವುದೇ ಒಬ್ಬ ಪಾರ್ಟ್ನರು ಅವ್ರು ವಿತ್ಡ್ರಾ ಮಾಡಿರ್ತಕ್ಕಂಥ ಹಣಕ್ಕೆ ಯಾವುದೇ ರೀತಿ ಬಡ್ಡಿನ ಹಾಕೋದಿಲ್ಲ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ರೇಟ್ ಆಫ್ ಇಂಟ್ರೆಸ್ಟ್ ಇಂದು ಪಾರ್ಟ್ನರ್ಶಿಪ್ ಡೀಡಲ್ಲಿ ಇದ್ದರೆ ಮಾತ್ರ ಏನು ಮಾಡ್ತಾರೆ, ಅದನ್ನು ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಚಾರ್ಜ್ ಮಾಡ್ತಾರೆ. ಹಾಗಾದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಚಾರ್ಜ್ ಮಾಡ್ತಾರೆ ಅಂದರೆ ಯಾವ ರೀತಿ ಅದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? ದೇರ್ ಈಸ್ ಅ ಸರ್ಟನ್ ಸರ್ಕಮ್ಸ್ಟೆನ್ಸಸ್ ವೇರ್ ದ ಪಾರ್ಟ್ನರ್ ಈಸ್ ಗೋಯಿಂಗ್ ಟು ಬಿ ವಿತ್ಡ್ರಾ ದ ಮನಿ in a fixed amount, or where there is a partner they are going to be withdraw the money in a different amount. ಅಂದರೆ ಡಿಫ್ರೆಂಟ್ ಅಮೌಂಟ್ ಅನ್ನೋದನ್ನ ವಿತ್ಡ್ರಾ ಮಾಡ್ಬೋದು ಅಥವಾ ಸಿಮಿಲರ್ ಅಮೌಂಟನ್ನು ಅದು ವಿತ್ಡ್ರಾ ಮಾಡ್ಬೋದು. ಪ್ರತಿ ತಿಂಗಳು ನಾನು 2,000 ರೂಪಾಯಿ ವಿತ್ಡ್ರಾ ಮಾಡ್ಕೊತೀನಿ, ಪ್ರತಿ ತಿಂಗಳಿಗೂ ನನಗೆ 2,000 ರೂಪಾಯಿ ಸಾಕು. ಅಥವಾ ನನಗೆ ಹೋದ ತಿಂಗಳು 2,000 ರೂಪಾಯಿ ವಿತ್ಡ್ರಾ ಮಾಡಿ ಈ ತಿಂಗಳು ನಾನು 3,000 ವಿತ್ಡ್ರಾ ಮಾಡ್ಬೋದು, ಮುಂದಿನ ತಿಂಗಳು ನಾನು 5,000 ವಿತ್ಡ್ರಾ ಮಾಡ್ಬೋದು. So the partner can make the withdrawal of money in a constant manner or in a different manner, whatever the case it may. We are going to be charge the interest on drawings on a different amount for a different periods or same amount for a different periods. Okay, so what are the circumstances we are going to be seeing? Under the first one, when drawings made beginning, middle or end of the month, in same amount. See, drawings made by the partner in the beginning of the month or in the middle of the month or in the end of the month in a same amount. ಒಂದೇ ಅಮೌಂಟನ್ನು ಅಂದರೆ 1,000 ರೂಪಾಯಿ ಪ್ರತಿ ತಿಂಗಳು, rupees 1,000 every month. If the month
In the month of beginning, he is going to be withdraw the 1000. In the month of middle, he is going to be withdraw the 1000. Or in the end of the month, he is going to be withdraw the 1000 rupees in a constant manner. ಪ್ರತಿ ತಿಂಗಳು ಬಿಗಿನಿಂಗ್ ಅಲ್ಲಿ 1000 ರೂಪಾಯಿ ವಿತ್ಡ್ರಾ ಮಾಡ್ತಾ ಹೋಗ್ತಾರೆ, ಅಥವಾ ಪ್ರತಿ ತಿಂಗಳು ಮಧ್ಯಭಾಗದಲ್ಲಿ 1000 ರೂಪಾಯಿ ವಿತ್ಡ್ರಾ ಮಾಡ್ತಾರೆ, ಅಥವಾ ಪ್ರತಿ ತಿಂಗಳು ಎಂಡಲ್ಲಿ 1000 ರೂಪಾಯಿ. ಅಂದರೆ ಜನವರಿ ಸ್ಟಾರ್ಟಿಂಗಲ್ಲೂ 1000, ಫೆಬ್ರವರಿ ಸ್ಟಾರ್ಟಿಂಗಲ್ಲೂ 1000, ಮಾರ್ಚ್ ಸ್ಟಾರ್ಟಿಂಗಲ್ಲೂ 1000, ಈ ಥರ ಸ್ಟಾರ್ಟಿಂಗ್. ಅಥವಾ ಮಿಡಲ್ ಅಂತ ಬಂದಾಗ ಜನವರಿ ಮಧ್ಯಭಾಗದಲ್ಲಿ 15th ಡೇಟ್ ಏನಿರುತ್ತಲ್ಲ ಆ ಥರ, ಆ 15 ಮಿಡಲ್ ಭಾಗದಲ್ಲಿ 1000 ರೂಪೀಸ್, ಫೆಬ್ರವರಿ 15th ಮಿಡಲ್ ಭಾಗದಲ್ಲಿ, ಮಾರ್ಚ್ ಮಿಡಲ್ ಭಾಗದಲ್ಲಿ 1000. ಈ ಥರ ಕಾನ್ಸ್ಟೆಂಟ್ ಅಮೌಂಟು ಬಿಗಿನಿಂಗ್ ಆದರೂ ಆಗಿರ್ಬೋದು, ಮಿಡಲ್ ಆದರೂ ಆಗಿರ್ಬೋದು, ಎಂಡ್ ಆದರೂ ಆಗಿರ್ಬೋದು. ಅವಾಗ ನಾವು we used to calculate the interest on drawings under the average period method. Okay, we used to calculate the interest on drawings under the average period method. When the partner is going to be withdraw the constant money in the beginning of the month, or in the middle of the month, or in the end of the month. Okay, we used to calculate the interest on drawings under the which method? Average period method. ಆವ್ರೇಜ್ ಪೀರಿಯಡ್ ಮೆಥಡ್ ಅಂದರೆ ಏನು, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ನೋಡೋದಾದರೆ, see, here I made a certain table. Concentrate on this. On the basis of this table only, we are going to be calculate the average period. Okay. There is a one formula. I will tell you afterwards. But keep it in mind. In order to calculate the average period in a different time schedules. Okay. You have to calculate like this. Okay. First one column is half yearly, and second one column is annually. ಹಾಫ್ ಇಯರ್ಲಿ ಅಂದರೆ ಅರ್ಧ ವರ್ಷಕ್ಕೆ, ನೆಕ್ಸ್ಟ್ ಇದು ಆ್ಯನ್ಯಲಿ ಅಂದರೆ ವರ್ಷಕ್ಕೆ. ನಾನು ಆಗಲೇ ಹೇಳಿದೆ 1000 rupees ಎವ್ರಿ ಮಂತನ್ನು ನಾವು ವಿತ್ಡ್ರಾ ಮಾಡ್ತಾ ಹೋಗ್ತೀವಿ. ಇಫ್ ಎ ಪಾರ್ಟ್ನರ್ ಈಸ್ ಗೋಯಿಂಗ್ ಟು ಬಿ ವಿತ್ಡ್ರಾ ದ 1000 rupees ಎವ್ರಿ ಇಯರ್ ಅಂಡರ್ ದ ಆವರೇಜ್ ಪೀರಿಯಡ್ ಮೆಥಡ್, ಹೌ ವಿ ಆರ್ ಗೋಯಿಂಗ್ ಟು ಬಿ ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಹಾಫ್ ಇಯರ್ಲಿ ಅಂದರೆ ಎಷ್ಟು ಮಂತ್ಸ್ ಆಗುತ್ತೆ? 6 months. For a year we have 12 months. For half year we have 6 months. Okay. There is a one formula in order to calculate the average period, that is longest period plus shortest period divided by 2. Average period is equal to longest period plus shortest period divided by 2. Okay. ಸೊ ಲಾಂಗೆಸ್ಟ್ ಪೀರಿಯಡ್ ಅಂದರೆ ಎಷ್ಟು? 6 months. ಯಾಕೆಂದರೆ 6 ತಿಂಗಳು ತಾನೆ ಹಾಫ್ ಇಯರ್ಲಿ ಅಂದರೆ. ಸೊ ಲಾಂಗೆಸ್ಟ್ ಪೀರಿಯಡ್ ಎಷ್ಟು? 6. ನೆಕ್ಸ್ಟ್ ಶಾರ್ಟೆಸ್ಟ್ ಪೀರಿಯಡ್ ಎಷ್ಟು? 1. ಓಕೆ. ಬಿಗಿನಿಂಗ್ ಅಂತ ಬಂದಾಗ ನಾವು ಶಾರ್ಟೆಸ್ಟ್ ಪೀರಿಯಡನ್ನು ನಾವೇನು ತಗೋಬೇಕು? 1 ಅಂತ ತಗೋಬೇಕು. ಓಕೆ.
ಸೊ 6 + 1 / 2 ಅಂತ ಮಾಡಿದಾಗ 7/2 ಆಗುತ್ತೆ. ಅದೇ ರೀತಿ ಆನ್ಯುಯಲಿ ಅಂತ ಬಂದಾಗ ಬಿಗಿನಿಂಗ್ ಆಫ್ ದ ಮಂತ್ ಅಂತ ಬಂದಾಗ ಶಾರ್ಟೆಸ್ಟ್ ಪೀರಿಯಡ್ ಏನು ತಗೋಬೇಕು 1 ಅಂತ ತಗೋಬೇಕು. ವರ್ಷಕ್ಕೆ ಎಷ್ಟು ತಿಂಗಳು 12. ಸೊ ಲಾಂಗೆಸ್ಟ್ ಪೀರಿಯಡ್ ಬಂದ್ಬಿಟ್ಟು 12. ಶಾರ್ಟೆಸ್ಟ್ ಪೀರಿಯಡ್ ಅಂತ ಬಂದಾಗ ಬಿಗಿನಿಂಗ್ ಬಂದಾಗ 1 / 2 ದಟ್ ಈಸ್ 13/2. ಯಾಕೆ 1 ತಗೋಬೇಕು ಶಾರ್ಟೆಸ್ಟ್ ಪೀರಿಯಡ್ ಅಂದರೆ ಇಲ್ಲಿ ನೋಡಿ, ಬಿಗಿನಿಂಗ್ ಆಫ್ ದ ಮಂತ್ ಅಂದರೆ 1ನೇ ತಾರೀಕು. ಜನವರಿ 1ನೇ ತಾರೀಕು ನೀವು 1,000 ರೂಪಾಯಿ ವಿತ್ಡ್ರಾ ಮಾಡಿದರೆ ಜನವರಿ 1ನೇ ತಾರೀಕಿಂದ 30ನೇ ತಾರೀಕು ತನಕ ಅದಕ್ಕೆ ನಾವು ಬಡ್ಡಿನ ಹಾಕಬಾರ್ದು. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಬಿ ಚಾರ್ಜ್ ದ ಇಂಟ್ರೆಸ್ಟ್ ಫಾರ್ ದ ಹೋಲ್ ಮಂತ್ ಆಫ್ ಜನವರಿ, isn't it? So that is why we are going to be consider the shortest period as 1. ಹಾಗಾದರೆ ಎಂಡ್ ಆಫ್ ದ ಮಂತಿಗೆ ಮಿಡಲ್ಗೆ ಆಮೇಲೆ ಹೋಗುತ್ತೆ. ಫಸ್ಟ್ ಎಂಡಿಗೆ ಬನ್ನಿ ನೋಡಿ, ಎಂಡ್ ಆಫ್ ದ ಮಂತ್ ಜನವರಿಯಿಂದ ಜೂನ್ 6 ತಿಂಗಳು. ಓಕೆ, ಇವಾಗ ಎಂಡ್ ಆಫ್ ದ ಮಂತ್ ಅಂತ ಬಂದಾಗ ಜನವರಿ ಕೊನೆಯಲ್ಲಿ ವಿತ್ಡ್ರಾ ಮಾಡಿದ್ರಿ. ಜನವರಿ 30ಗೆ ನೀವೇನು ಮಾಡಿದ್ರಿ, ಅಮೌಂಟನ್ನ ಜನವರಿ 31ಗೆ ನೀವು ಅಮೌಂಟನ್ನು ವಿತ್ಡ್ರಾ ಮಾಡಿದ್ರಿ. ಎಷ್ಟು? 1,000 ರೂಪಾಯಿ. ಜನವರಿ ಕೊನೆಯಲ್ಲಿ ನೀವು 1,000 ರೂಪಾಯಿ ವಿತ್ಡ್ರಾ ಮಾಡಿದರೆ ಹಾಗಾದರೆ ಜನವರಿ ತಿಂಗಳಿಗೆ ನೀವು ಬಡ್ಡಿ ಕಟ್ಟಬೇಕಾಗುತ್ತಾ? ಇಲ್ಲ. ಯಾಕೆಂದರೆ ನೀವು ಕೊನೆಯಲ್ಲ ವಿತ್ಡ್ರಾ ಮಾಡಿದ್ದು. ಜನವರಿ ತಿಂಗಳು ಮುಗೀತು, ನೆಕ್ಸ್ಟ್ ಬರೋದು ಯಾವುದಪ್ಪ? ಫೆಬ್ರವರಿ. ಸೊ ಫೆಬ್ರವರಿಯಿಂದ ನೆಕ್ಸ್ಟ್ ನಾವು ನೋಡೋದಾದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಎಷ್ಟು ತಿಂಗಳಾಗುತ್ತೆ? 5 ಮಂತ್ಸ್. ಸೊ ಲಾಂಗೆಸ್ಟ್ ಪೀರಿಯಡ್ ಎಷ್ಟು? 5. 1 ಮಂತು ನಮಗೆ ರಿಮೂವ್ ಆಗುತ್ತೆ. ಯಾಕೆಂದರೆ ಎಂಡ್ ಆಫ್ ದ ಮಂತ್ ಅಂತ ಬಂದಾಗ 1 ಮಂತ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ನೆಕ್ಸ್ಟ್ ಶಾರ್ಟೆಸ್ಟ್ ಪೀರಿಯಡ್ ನಮಗೆ ಏನಾಗುತ್ತೆ? 0 ಆಗುತ್ತೆ. ಆ ತಿಂಗಳು ನಾವು ಕನ್ಸಿಡರ್ ಮಾಡೋಲ್ಲ, ಹಾಗಾಗಿ ಶಾರ್ಟೆಸ್ಟ್ ಪೀರಿಯಡು 0. 5 + 0 / 2 ದಟ್ ಈಸ್ 5/2. ಅದೇ ರೀತಿ ಎಂಡ್ ಆಫ್ ದ ಮಂತ್ ಆನ್ಯುಯಲಿ ಅಂತ ಬಂದಾಗ ಜನವರಿ ಟು ಡಿಸೆಂಬರ್ ಎಷ್ಟು? 12 ಮಂತ್ಸ್. ಜನವರಿ ತಿಂಗಳನ್ನ ಕೊನೆಯಲ್ಲಿ ನೀವು ಅಮೌಂಟನ್ನು ವಿತ್ಡ್ರಾ ಮಾಡಿದ್ರಿ, ಹಾಗಾದರೆ ಜನವರಿ ತಿಂಗಳಲ್ಲಿ ನೀವು ಬಡ್ಡಿ ಕಟ್ಟೋ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಜನವರಿ ತಿಂಗಳು ಕೊನೆಯಲ್ಲಿ ಬಿಟ್ಟರೆ ನೆಕ್ಸ್ಟ್ ಬರೋದು ಯಾವುದು? ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಓಕೆ, ಡಿಸೆಂಬರ್. ಎಷ್ಟು ತಿಂಗಳಾಯಿತು? 11 ಮಂತ್ಸ್ ಆಯಿತು. ಸೊ 12 ಮಂತ್ಸಲ್ಲಿ 1 ಮಂತ್ ಹೋದರೆ 11 + 0 ಶಾರ್ಟೆಸ್ಟ್ ಪೀರಿಯಡ್ / 2 ದಟ್ ಈಸ್ 11/2. ಓಕೆ, ಸೊ ಇದು ಎಂಡ್ ಆಫ್ ದ ಮಂತ್. ಬಿಗಿನಿಂಗಲ್ಲಿ ನೋಡಿ, ಹಾಫ್ ಇಯರ್ಲಿ ಅಂತ ಬಂದಾಗ 6 ಮಂತ್ಸ್ ಬಂತು. ಎಂಡಲ್ಲಿ ಹಾಫ್ ಇಯರ್ಲಿ ಅಂತ ಬಂದಾಗ 5 ಮಂತ್ಸ್ ಬಂತು. ಶಾರ್ಟೆಸ್ಟ್ ಪೀರಿಯಡ್ ಇಲ್ಲಿ 1 ಅಂತ ಕನ್ಸಿಡರ್ ಮಾಡಿದ್ವಿ, ಇಲ್ಲಿ 0 ಅಂತ ಕನ್ಸಿಡರ್ ಮಾಡಬೇಕು. ಅದೇ ರೀತಿ ಆನ್ಯುಯಲಿ ಅಂತ ಬಂದಾಗ ಬಿಗಿನಿಂಗು 12, ಎಂಡಲ್ಲಿ 11. ಓಕೆ, ಶಾರ್ಟೆಸ್ಟ್ ಪೀರಿಯಡ್ ಬಿಗಿನಿಂಗಲ್ಲಿ 1, ಇಲ್ಲಿ 0. ಅದೇ ರೀತಿ ಮಿಡಲ್ ಅಂತ ಬಂದು, ಮಿಡಲ್ ಅಂದರೆ 15 ಡೇಸ್. ಜನವರಿಯಲ್ಲಿ 15 ದಿನಕ್ಕೆ ಆದಮೇಲೆ ಅಂದರೆ 1ನೇ ತಾರೀಕಿಂದ 15ನೇ ತಾರೀಕು ತನಕ ನೀವು ವಿತ್ಡ್ರಾ ಮಾಡಲ್ಲ. 15ನೇ ತಾರೀಕು ವಿತ್ಡ್ರಾ ಮಾಡ್ತೀರ, ಎಷ್ಟು? 1,000 ರೂಪಾಯಿ. ಸೊ 1ನೇ ತಾರೀಕಿಂದ 15ನೇ ತಾರೀಕು ನೀವು ವಿತ್ಡ್ರಾ ಮಾಡಿಲ್ಲ ಅಂದರೆ ಆ 15 ದಿನಕ್ಕೆ ನೀವು ಬಡ್ಡಿ ಕಟ್ಟಬೇಕಾ? ಇಲ್ಲ. ನೆಕ್ಸ್ಟ್ ನೀವು ವಿತ್ಡ್ರಾ ಮಾಡಿದ್ದು ಯಾವಾಗ? 15ನೇ ತಾರೀಕು. ಸೊ 15ನೇ ತಾರೀಕು ವಿತ್ಡ್ರಾ ಮಾಡಿದ್ದಕ್ಕೆ 15ನೇ ತಾರೀಕಿಂದ 31ನೇ ತಾರೀಕು ತನಕ ನೀವು ಬಡ್ಡಿನ ಕಟ್ಟಬೇಕಾಗುತ್ತೆ. ಅಂದರೆ ಹಾಫ್ ಮಂತಿಗೆ ಮಾತ್ರ ನೀವು ಬಡ್ಡಿ ಕಟ್ಟಬೇಕು. ಸೊ ಜನವರಿಯಲ್ಲಿ 15 ಡೇಸ್ ಹಾಫ್ ಮಂತ್ಸು. ರಿಮೈನಿಂಗ್ ಯಾವುದು? ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಎಷ್ಟು ತಿಂಗಳಾಯ್ತಪ್ಪ? 5 ತಿಂಗಳು. 5 ಮತ್ತು ಜನವರಿಯಲ್ಲಿ ಅರ್ಧ ತಿಂಗಳು. ಎಷ್ಟು? 5.5. ಸೊ ಲಾಂಗೆಸ್ಟ್ ಪೀರಿಯಡ್ ಬಂದುಬಿಟ್ಟು 0.5. ಓಕೆ, ಶಾರ್ಟೆಸ್ಟ್ ಪೀರಿಯಡ್ ಬಂದುಬಿಟ್ಟು 0.5 / 2 ದಟ್ ಈಸ್ 5.5 + 0.5 6/2. ಓಕೆ, ನೆಕ್ಸ್ಟ್ ಅದೇ ರೀತಿ ಆನ್ಯುಯಲಿ ಅಂತ ಬಂದಾಗ 11.5 + 0.5 / 2 ದಟ್ ಈಸ್ 12/2. ಅದು ಫಾಲೋಯಿಂಗ್ ಜನವರಿಯಲ್ಲಿ 15 ದಿನ ತೆಗಿರಿ, ಮಿಕ್ಕಿದ್ದೆಷ್ಟು? ಇನ್ನು 15 ದಿನ ಅಂದರೆ ಅರ್ಧ ತಿಂಗಳು. ಅದನ್ನು ಹಂಗೆ ಹಿಡ್ಕೊಳ್ಳಿ.
ಜನವರಿದು ಅರ್ಧ ಹಂಗೆ ಇಟ್ಕೊಳ್ಳಿ. ಜನವರಿ ಅರ್ಧ ಬಿಟ್ಟು ನೆಕ್ಸ್ಟ್ ಫೆಬ್ರವರಿಯಿಂದ ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಎಷ್ಟಾಯಿತು? 11 ಪ್ಲಸ್ 0.5 11.5 ಮತ್ತು ಶಾರ್ಟೆಸ್ಟ್ ಪೀರಿಯಡ್ ಬಂದುಬಿಟ್ಟು 0.5. ಅದು ರಿಮೈನಿಂಗ್ ಏನಿರುತ್ತಲ್ಲ ಅದು. ಸೊ 11.5 ಪ್ಲಸ್ 0.5 12 ಡಿವೈಡೆಡ್ ಬೈ 2. ಇದು ಏನಿದಾವಲ್ಲ ಇದು 7/2 6/2 5/2 13/2 12/2 11/2. ಇದು ಆವರೇಜ್ ಪೀರಿಯಡ್ಸ್. ಈ ಆವರೇಜ್ ಪೀರಿಯಡನ್ನು ನಿಮಗೆ ಪ್ರಾಬ್ಲಮಲ್ಲಿ ನಿಮಗೆ ಬೇಕಾಗುತ್ತೆ. ಪ್ರಾಬ್ಲಮ್ ಮಾಡಲಿಕ್ಕೆ ಫಾರ್ಮುಲಾದಲ್ಲಿ ನಿಮಗೆ ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ನಿಮಗೆ ಬಿಗಿನಿಂಗ್ ಆಫ್ ದ ಮಂತ್ ಹಾಫ್ ಇಯರ್ಲಿ ಅಂತ ಬಂದಾಗ 7/2 ತಗೊಳ್ಳೋದು. ಬಿಗಿನಿಂಗ್ ಆಫ್ ದ ಮಂತ್ ಆ್ಯನ್ಯುಲಿ ಅಂತ ತಗೊಂಡಾಗ 13/2 ಅಂತ ತಗೊಳ್ಳೋದು. ಅಥವಾ ಎಂಡ್ ಆಫ್ ದ ಮಂತ್ ಹಾಫ್ ಇಯರ್ಲಿ ಅಂತ ಬಂದಾಗ ನೀವು 5/2 ತಗೊಳ್ಳೋದು. ಎಂಡ್ ಆಫ್ ದ ಮಂತ್ ಆ್ಯನ್ಯುಲಿ ಅಂತ ಬಂದಾಗ 11/2 ತಗೊಳ್ಳೋದು. ನೆಕ್ಸ್ಟ್ ಅದೇ ರೀತಿ ಮಿಡ್ ಆಫ್ ದ ಮಂತ್ ಹಾಫ್ ಇಯರ್ಲಿ ಅಂತ ಬಂದಾಗ 6/2 ತಗೊಳ್ಳೋದು. ನೆಕ್ಸ್ಟ್ ಮಿಡ್ ಆಫ್ ದ ಮಂತ್ ಆ್ಯನ್ಯುಲಿ ಅಂತ ಬಂದಾಗ 12/2 ತಗೊಳ್ಳೋದು. ಆರ್ ಯು ಗೆಟಿಂಗ್ ದ ಪಾಯಿಂಟ್? ಓಕೆ. ಇನ್ನೂ ಒಂದು ಶಾರ್ಟ್ಕಟ್ ಏನು ಅಂದರೆ ಇಲ್ಲಿ ನೋಡಿ, ಈ ಟೇಬಲಲ್ಲಿ ನೀವು ಒಂದು ನೋಡೋದಾದರೆ ಬಿಗಿನಿಂಗು, ಮಿಡಲ್ಲು, ಎಂಡ್. ಓಕೆ. ನೆಕ್ಸ್ಟ್ ಹಾಫ್ ಇಯರ್ಲಿ, ಆ್ಯನ್ಯುಲಿ. ಬಿಗಿನಿಂಗ್ 7 ಇದ್ದರೆ ಮಿಡಲಲ್ಲಿ 6, 1 ಕಮ್ಮಿ ಆಯಿತು. ನೆಕ್ಸ್ಟ್ ಎಂಡು 5 7 6 5. ಅದೇ ರೀತಿ ಆ್ಯನ್ಯುಲಿ 13 12 11. ಓಕೆ. ಸೊ ಇದನ್ನೊಂದು ಶಾರ್ಟ್ಕಟ್ ಮೈಂಡಲ್ಲಿ ಇದೆ. ಏನು, ಹಾಫ್ ಇಯರ್ಲಿಯಲ್ಲಿ ಬಿಗಿನಿಂಗ್ ಅಂತ ಬಂದಾಗ 7, ಮಿಡಲ್ ಅಂತ ಬಂದಾಗ 1 ಕಮ್ಮಿ 6, ಎಂಡ್ ಅಂತ ಬಂದಾಗ 1 ಕಮ್ಮಿ 5. ನೆಕ್ಸ್ಟ್ ಆ್ಯನ್ಯುಲಿ ಬಿಗಿನಿಂಗು 13, ಮಿಡಲು 1 ಕಮ್ಮಿ 12, ಎಂಡ್ 1 ಕಮ್ಮಿ 11. ಓಕೆ. ಸೊ 7/2 6/2 5/2 13/2 12/2 ಮತ್ತು 11/2. ಓಕೆ. ಇದು ಆವರೇಜ್ ಪೀರಿಯಡ್ ಏನು ನಾನು ಬರೆದಿದ್ದೀನಲ್ಲ ಇದು ಮೈಂಡಲ್ಲಿ ಇರಬೇಕು. ಓಕೆ. ಓಕೆ. ಆಫ್ಟರ್ ನೋಯಿಂಗ್ ದ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ದ ಆವರೇಜ್ ಪೀರಿಯಡ್ ಮೆಥಡ್, ಲೆಟ್ us we know another circumstance where the partner is going to be withdraw the different amount in a different period. That is, if he is going to withdraw the money in the month of January 1000 and in the month of February 2000 and in the month of March 3000, like that. Okay. So in a different period the amount is also different. Then what we are going to be make calculations for this? For this we have the calculation of interest on drawings under product method. Under the product method, we are going to be calculate the interest on drawings by using the formula interest on drawings is equal to total product into rate into 1/12. Okay. Total product into rate into 1/12. Interest on drawings is equal to total product into rate of interest into 1/12. ಓಕೆ. ಈ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಪ್ರಾಡಕ್ಟ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದರೆ ಯಾವ ರೀತಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು? ಒಂದು ಆವರೇಜ್ ಪೀರಿಯಡ್ ಮೆಥಡಲ್ಲಾದರೂ ಆಗಲಿ, ಪ್ರಾಡಕ್ಟ್ ಮೆಥಡಲ್ಲಾದರೂ ಆಗಲಿ. ಓಕೆ. ಲೆಟ್ us we solve the problem in respective of that. Look at your question 9, page number 25. Problems of calculation of interest on drawings. Yashasvi and Tapasvi are the partners in a firm. There is a two partner. One partner is Yashasvi and another partner is Tapasvi. During the year ended 31st March 2016,
ಯಶಸ್ವಿ ಮೇಕ್ಸ್ ವಿತ್ಡ್ರಾ ಆಫ್ ಮನಿ ಆ್ಯಸ್ ಅಂಡರ್. ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟೇನೆ, ಅಮೌಂಟ್ ಕೊಟ್ಟೇನೆ. ಡೇಟ್ ಆಫ್ ಡ್ರಾಯಿಂಗ್ಸ್ ಬಂದುಬಿಟ್ಟು 1/8/2015 5,000. Next 31/12/2015 10,000. 31/3/2016 15,000. And rate 12% per annum. See, there is a details they are given. Date of drawings and amount of withdrawal. Partnership deed provide that partners are charged interest on drawings 12% per annum. Okay. Rate of interest ಬಂದ್ಬಿಟ್ಟು 12%. Calculate the interest on drawings of ಯಶಸ್ವಿ ಅಂಡರ್ ಪ್ರಾಡಕ್ಟ್ ಮೆಥಡ್. ನೋಡಿ, ನಿಮಗೆ ಪ್ರಾಬ್ಲಮನ್ನು ನಿಮಗೆ ಮಾಡಬೇಕಾದ್ರೆ ಒಂದು ಡೌಟ್ ಬರ್ಬೋದು, ಸರ್ ನೀವು ಹೇಳಿದ್ರಿ 2 ಸರ್ಕಮ್ಸ್ಟೆನ್ಸಸ್ ಬರುತ್ತೆ ಅಂತ. ಒಂದು ಆವ್ರೇಜ್ ಸ್ಪ್ರೆಡ್ ಮೆಥಡ್ ಬರುತ್ತೆ ಅಂತ ಹೇಳಿದ್ರಿ, ಮತ್ತು ಇನ್ನೊಂದು ಪ್ರಾಡಕ್ಟ್ ಮೆಥಡ್ ಬರುತ್ತೆ ಅಂತ ಹೇಳಿದ್ರಿ. ಸರ್ ನಮಗೆ ಹೇಗೆ ಗೊತ್ತಾಗಬೇಕು, ನಾವು ಪ್ರಾಡಕ್ಟ್ ಮೆಥಡನ್ನು ನಾವು ಯೂಸ್ ಮಾಡಬೇಕು ಅಥವಾ ಆವ್ರೇಜ್ ಸ್ಪ್ರೆಡ್ ಮೆಥಡನ್ನು ನಾವು ಯೂಸ್ ಮಾಡಬೇಕು? ನಮಗೆ ಹೇಗೆ ಗೊತ್ತಾಗುತ್ತೆ? ಪ್ರಾಡಕ್ಟ್ ಮೆಥಡ್ ಆದರೆ ಅವ್ರು ಕ್ಲಿಯರಾಗಿ ಹೇಳ್ತಾರೆ, ಒಂದು ಯಾವ ರೀತಿ ನೀವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಏನು ಹೇಳಿದೆ? ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಯಶಸ್ವಿ ಆ ಪಾರ್ಟ್ನರಿನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂಡರ್ ಯಾವ ಮೆಥಡು? ಪ್ರಾಡಕ್ಟ್ ಮೆಥಡ್. ಓಕೆ, ಸೊ ಅದು ಒಂದು. ನಿಮಗೆ ಇನ್ನೊಂದು ನಾನು ಹಾಗೆ ಡಿಫ್ರೆಂಟ್ ಪೀರಿಯಡ್ ಇದೆಯಾ? ಒಂದೇ ಡೇಟ್ಸ್ ಇದಾವ? ಇಲ್ಲ, ಡೇಟ್ ಏನಾಗಿದೆ? ಚೇಂಜಸ್ ಇದೆ. ಇಲ್ಲಿ ಬಿಗಿನಿಂಗ್ ಇದೆ, ಇಲ್ಲಿ ಎಂಡ್ ಇದೆ. ಮತ್ತು ಮಂತ್ ಕೊಡೋದು ಏನು? ಚೇಂಜಸ್. ಮತ್ತು ಅಮೌಂಟ್ ಆಫ್ ವಿತ್ಡ್ರಾ ಏನು ಇದೆ? ಚೇಂಜಸ್ ಇದೆ ತಾನೆ. ಒಂದು ತಿಂಗಳು 5,000 ವಿತ್ಡ್ರಾ ಮಾಡಿದ್ದಾರೆ, ಇನ್ನೊಂದು ತಿಂಗಳು 10,000 ಮಾಡಿದ್ದಾರೆ, ಇನ್ನೊಂದು ತಿಂಗಳು 15,000 ಮಾಡಿದ್ದಾರೆ. ಸೊ ಡಿಫ್ರೆಂಟ್ ಪೀರಿಯಡ್ ಡಿಫ್ರೆಂಟ್ ಅಮೌಂಟ್ ಬಂದಾಗ ನಮಗೆ ಯಾವ ಮೆಥಡ್ ಯೂಸ್ ಮಾಡಬೇಕು? ಪ್ರಾಡಕ್ಟ್ ಮೆಥಡ್. ಓಕೆ, ಸೊ ಪ್ರಾಡಕ್ಟ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕ್ಯಾಲ್ಕುಲೇಷನ್ ಆಫ್ interest on drawings under product method. Date of drawing, amount of drawing, outstanding period, product. Loading. This is the table you have to prepare for every problem in case of calculation of interest on drawings under product method. ಪ್ರಾಡಕ್ಟ್ ಮೆಥಡಲ್ಲಿ ನೀವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಕಂಪಲ್ಸರಿ ಈ ಒಂದು ಟೇಬಲ್ ಫಾರ್ಮೆಟನ್ನು ನೀವು ಫಾಲೋ ಮಾಡಬೇಕು. ಫಸ್ಟ್ ಕಾಲಮಲ್ಲಿ ಏನಿದೆಪ್ಪ? ಡೇಟ್ ಆಫ್ ಡ್ರಾಯಿಂಗ್ಸ್. ಸೆಕೆಂಡ್ ಕಾಲಮಲ್ಲಿ ಅಮೌಂಟ್ ಆಫ್ ಡ್ರಾಯಿಂಗ್ಸ್. ಥರ್ಡ್ ಕಾಲಮಲ್ಲಿ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್. ಓಕೆ, ನೆಕ್ಸ್ಟ್ ಫೋರ್ತ್ ಕಾಲಮಲ್ಲಿ ಏನಿದೆ? ಪ್ರಾಡಕ್ಟ್. ಓಕೆ, ಇಲ್ಲಿ ನೋಡಿ, ಡೇಟ್ ಆಫ್ ಡ್ರಾಯಿಂಗ್ಸ್ ನಮಗೆ ಕೊಟ್ಟೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದೆ? 1/8/2015. ನೆಕ್ಸ್ಟ್ 31/12/2015. ನೆಕ್ಸ್ಟ್ 31st March 2016. ಸೊ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಕಾಲಮಲ್ಲಿ ಬಂದಾಗ ಈ ಡೇಟಲ್ಲಿ ಅಂದರೆ 1/8/2015 ಎಷ್ಟು ವಿತರಣೆ ಮಾಡಿದ್ವಿ? 5,000. ನೆಕ್ಸ್ಟ್ 31st March 2015 ಎಷ್ಟು ವಿತರಣೆ ಮಾಡಿದ್ವಿ? 10,000. ನೆಕ್ಸ್ಟ್ 31st March 2016 ಎಷ್ಟು ವಿತರಣೆ ಮಾಡಿದ್ವಿ? 15,000.
ಈ ಥರ ಫಸ್ಟ್ ಅಮೌಂಟನ್ನು ಮತ್ತು ಡೇಟನ್ನು ಬರ್ಕೋಬೇಕು. ಓಕೆ, ನೆಕ್ಸ್ಟ್ ಆದಮೇಲೆ ಏನು ಮಾಡಬೇಕು? ಓಕೆ, ಇಲ್ಲಿ ನೋಡಿ, ನೆಕ್ಸ್ಟ್ ಥರ್ಡ್ ಕಾಲಮ್ ಏನಿದೆಯಪ್ಪ, ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್. ಲುಕ್ ಅಟ್ ಕೇರ್ಫುಲಿ. ಇದೊಂಥರ ಆಕ್ಸಿಡೆಂಟಲ್ ಝೋನ್, ಬಟ್ ನೀವು ಆಕ್ಸಿಡೆಂಟ್ ಆಗಬಾರ್ದು. ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್, ಔಟ್ಸ್ಟ್ಯಾಂಡಿಂಗ್ ಅಂದರೆ ಡ್ಯೂ, ಬಾಕಿ ಇರ್ತಕ್ಕಂಥ ಒಂದು ಅವಧಿ ಎಷ್ಟು ಅಂತ ನಾವು ನೋಡೋದಂದರೆ ಇಲ್ಲಿ 1-8 ಇದೆ ತಾನೆ. 8 ಅಂದರೆ ಯಾವುದು? ಆಗಸ್ಟ್. ಫಸ್ಟ್ ಆಗಸ್ಟ್ ಬಿಗಿನಿಂಗ್ ಅಂತ ಡೇಟ್ ಇದ್ದಾಗ 1-8 ಅಂದರೆ 1ನೇ ತಾರೀಕು ಅವ್ರು ವಿತ್ಡ್ರಾ ಮಾಡಿದ್ರೆ ಎಷ್ಟು? 5,000. ಸೊ ಆ ಆಗಸ್ಟ್ ತಿಂಗಳನ್ನ ನೀವು ಕನ್ಸಿಡರ್ ಮಾಡಲೇಬೇಕು. ಎಂಡ್ ಆಫ್ ದ ಆಗಸ್ಟ್ ಅಂತ ಬಂದಾಗ ಆಗಸ್ಟ್ ತಿಂಗಳು ಕನ್ಸಿಡರ್ ಮಾಡೋ ನೆಸೆಸಿಟಿ ಇರಲಿಲ್ಲ. ಬಟ್ ಬಿಗಿನಿಂಗ್ ಆಫ್ ದ ಆಗಸ್ಟ್ ಮಾಡಿರೋದ್ರಿಂದ ಆಗಸ್ಟ್ ತಿಂಗಳನ್ನು ಕೌಂಟ್ ಮಾಡಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಇಯರ್ ಎಂಡಿಂಗ್ ಏನು ಹೇಳಿದ್ದಾರೆ? ಮಾರ್ಚ್ ತಾನೇ ಹೇಳಿರೋದು. ಸೊ ಆಗಸ್ಟಿಂದ ಮಾರ್ಚ್ಗೆ ಎಷ್ಟು ತಿಂಗಳಾಯಿತು? 8 ತಿಂಗಳಾಯಿತು. ಇನ್ನೊಂದ್ಸತಿ ನೋಡಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಯಿತು? 8 ತಿಂಗಳಾಯಿತು. ಸೊ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಎಷ್ಟು? 8 ಮಂತ್ಸ್. ನೆಕ್ಸ್ಟ್ ಅದೇ ರೀತಿ 31st ಡಿಸೆಂಬರ್ 2015 ಎಷ್ಟು ವಿತ್ಡ್ರಾ ಮಾಡಿದ್ವಿ? 10,000. ಡಿಸೆಂಬರ್ ಕೊನೆಯಲ್ಲಿ ವಿತ್ಡ್ರಾ ಮಾಡಿದ್ವಿ ಎಷ್ಟು? 10,000 ರೂಪಾಯಿ. ಹಾಗಾದರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಬಡ್ಡಿನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರಲ್ಲ. ಡಿಸೆಂಬರ್ ಕೊನೆನ ಅಂತ ಬಂದಾಗ, ಎಂಡ್ ಅಂತ ಬಂದಾಗ ಡಿಸೆಂಬರ್ ತಿಂಗಳನ್ನ ಬಿಟ್ಬಿಡಿ. ಡಿಸೆಂಬರ್ ಬಿಟ್ಟರೆ ನೆಕ್ಸ್ಟ್ ಯಾವುದಪ್ಪ? ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳು ಬರುತ್ತೆ? 3 ಮಂತ್ಸ್. ಓಕೆ, ನೆಕ್ಸ್ಟ್ 31st ಮಾರ್ಚಿಂದ 31st ಮಾರ್ಚ್ ಇಯರ್ ಎಂಡಿಗೆ ಯಾವುದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಬರಲ್ಲ. ಹಾಗಾಗಿ ಅದನ್ನ 0. ಇಲ್ಲ ನೋಡಿ, ಇವಾಗ ಪ್ರಾಡಕ್ಟ್ ಅಂತ ಬಂದಾಗ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು ಕಾಮನ್ ಸೆನ್ಸ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅದು ನೋಡಿ, ಪ್ರಾಡಕ್ಟ್ ಅಂತ ಬಂದಾಗ ನೀವೇನು ಮಾಡಬೇಕು ಅಂದರೆ ಅಮೌಂಟ್ ಆಫ್ ಡ್ರಾಯಿಂಗ್ಸ್ 5,000 ಮತ್ತು ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ 8 ತಿಂಗಳು. 5,000 ಇಂಟು 8 ಮಾಡಿದರೆ ಎಷ್ಟು ಬರುತ್ತೆ? 40,000 ಬರುತ್ತೆ. ಎಷ್ಟು ಬರುತ್ತೆ? 40,000. ಓಕೆ, ನೆಕ್ಸ್ಟ್ 10,000 ಇಂಟು 3 30,000. 15,000 ಇಂಟು 0 ದಟ್ ಈಸ್ 0. ಸೊ ಪ್ರಾಡಕ್ಟನ್ನು 40,000 ಮತ್ತು 30,000 ಏನಿದೆಯಲ್ಲ ಅದನ್ನು ಟೋಟಲ್ ಮಾಡಿ, ಅವಾಗ ನಮಗೆ ಎಷ್ಟು ಬರುತ್ತೆ? 70,000. ಅದನ್ನು ಟೋಟಲ್ ಪ್ರಾಡಕ್ಟ್ ಅಂತ ಬರೀತೀವಿ. ಈ 70,000 ಏನಿದು ಟೋಟಲ್ ಪ್ರಾಡಕ್ಟ್. ಹಾಗೆ ನಾನು ಫಾರ್ಮುಲಾ ಬರೆದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟಪ್ಪ? 70,000 ಇಂಟು ರೇಟ್ ಎಷ್ಟಪ್ಪ? 12%. 12% ಅಂದರೆ 12/100 ಇಂಟು 1/12. ಓಕೆ, ಆವಾಗ ನಾವು 70,000 ಇಂಟು 12% ಇಂಟು 1/12 ಮಾಡಿದರೆ ನಮಗೆ ಎಷ್ಟು ಬರ್ತದೆ? 700 rupees ಬರುತ್ತೆ. ಸೊ 700 ಏನಿದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಯಶಸ್ವಿ interest on drawings. Are you get the point? ಈ ಥರ ನಾವೇನು ಮಾಡಬೇಕಾಗುತ್ತೆ? ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದು ಪ್ರಾಡಕ್ಟ್ ಮೆಥಡ್. ಇನ್ನೊಂದ್ಸತಿ ನೋಡ್ಕೊಳ್ಳಿ. ಫಸ್ಟು ಡೇಟ್ ಆಫ್ ಡ್ರಾಯಿಂಗ್ಸ್, ಕ್ವಶನಲ್ಲಿ ಇರ್ತಕ್ಕಂಥ ಒಂದು ಡೇಟನ್ನು ಬರೀಬೇಕು. ನೆಕ್ಸ್ಟ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್, ಯಾವ್ಯಾವ ಡೇಟಲ್ಲಿ ಎಷ್ಟೆಷ್ಟು ಅಮೌಂಟ್ ವಿತ್ಡ್ರಾ ಮಾಡಿರ್ತಾರೆ ಅದನ್ನು ಅಮೌಂಟ್ ಆಫ್ ಡ್ರಾಯಿಂಗ್ಸಲ್ಲಿ ಬರೀಬೇಕು. ಔಟ್ಸ್ಟ್ಯಾಂಡಿಂಗ್ ಪೀರಿಯಡನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಇಯರ್ ಎಂಡಿಂಗು ನಿಮಗೆ ಮಾರ್ಚ್ ಅಂತ ಹೇಳಿದಾಗ ಈ ಡೇಟ್ ಆಫ್ ಡ್ರಾಯಿಂಗಿಂದ ಮಾರ್ಚ್ ತನಕ ಎಷ್ಟು ತಿಂಗಳಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಔಟ್ಸ್ಟ್ಯಾಂಡಿಂಗ್ ಪೀರಿಯಡನ್ನು ಬರೀಬೇಕು. ಓಕೆ, ಬಿಗಿನಿಂಗ್ ಅಂತ ಬಂದಾಗ ಆ ತಿಂಗಳನ್ನ ಕನ್ಸಿಡರ್ ಮಾಡಿ
ಎಂಡ್ ಅಂತ ಬಂದಾಗ ಆ ತಿಂಗಳನ್ನ ಬಿಟ್ಬಿಟ್ಟು ಮುಂದಿನ ತಿಂಗಳಿಂದ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಪ್ರಾಡಕ್ಟ್ ಅಂತ ಬಂದಾಗ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ಔಟ್ಸ್ಟ್ಯಾಂಡಿಂಗ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡಿ, ಮಲ್ಟಿಪ್ಲೈ ಮಾಡಿ. 5,000 ಇಂಟು 8 40,000, 10,000 ಇಂಟು 3 30,000, ನೆಕ್ಸ್ಟ್ 15,000 ಇಂಟು 0 ಯಾಕೆಂದರೆ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 is 0. ಓಕೆ, ಸೊ 40,000 ಪ್ಲಸ್ 30,000 70,000 ಇದು ಏನು ಟೋಟಲ್ ಪ್ರಾಡಕ್ಟ್. ಫಾರ್ಮುಲಾ ಪ್ರಾಡಕ್ಟ್ ಮೆಥಡಲ್ಲಿ ನಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಓಕೆ, ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟಪ್ಪ 70,000, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ 12%. ನೆಕ್ಸ್ಟ್ ಇಂಟು 1/12, 70,000 ಇಂಟು 12% ಇಂಟು 1/12 ಮಾಡಿದರೆ ಎಷ್ಟು ಬರುತ್ತೆ 700. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್ in respective of calculation of interest on drawings under product method. Okay, let us we move to the another problem. Okay, look at the second one. Sahana and Sania are the partners in a firm. Sahana drawings for the year 2016-17 are given as under rupees 4,000 on 1/6/2016. ನೋಡಿ 1/6/2016 ಅಲ್ಲಿ 4,000 ವಿತ್ಡ್ರಾ ಮಾಡಬೇಕು. ನೆಕ್ಸ್ಟ್ 39/16 ಅಲ್ಲಿ 6,000 ವಿತ್ಡ್ರಾ ಮಾಡಬೇಕು. ನೆಕ್ಸ್ಟ್ 30/11/2016 ಅಲ್ಲಿ 2,000 ವಿತ್ಡ್ರಾ ಮಾಡಬೇಕು. ನೆಕ್ಸ್ಟ್ 1/1/2017 ಅಲ್ಲಿ 3,000 ವಿತ್ಡ್ರಾ ಮಾಡಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 8%. ಸಿ 4,000 on 1/6/2016, 6,000 on 3/9/2016, and 2,000 on 30/11/2016, and 3,000 on 1/1/2017. Calculate the interest on Sahana's drawings at 8% per annum for the year ending 31st March 2017. Year ending ಏನು 31st March 2017 under product method. Same product method ಅಲ್ಲಿ. ಓಕೆ, ನೋಡಿ ಡಿಫ್ರೆಂಟ್ ಪೀರಿಯಡ್ ಇದೆ, ಡೇಟ್ ಎಲ್ಲ ಏನಾಗಿದೆ ಚೇಂಜಸ್ ಇದೆ, ಅಮೌಂಟ್ ಕೂಡ ಏನಾಗಿದೆ ಚೇಂಜಸ್ ಇದೆ. 4,000 6,000 2,000 3,000 ಈ ಥರ ಅಮೌಂಟು ಮತ್ತು ಡೇಟ್ ಎರಡನ್ನೂ ಚೇಂಜಸ್ ಇದ್ದಾಗ ನಾವು ಯಾವ ಮೆಥಡ್ ಫಾಲೋ ಮಾಡಬೇಕು, ಪ್ರಾಡಕ್ಟ್ ಮೆಥಡನ್ನ ಫಾಲೋ ಮಾಡಬೇಕು. ಓಕೆ, ಸೊ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಏನಪ್ಪ 1/6/2016, ನೆಕ್ಸ್ಟ್ 39/2016, ನೆಕ್ಸ್ಟ್ 30/11/2016, ನೆಕ್ಸ್ಟ್ 1/1/2017. 4 ಮಂತ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಮಂತ್ ಇಂದು 4,000, ನೆಕ್ಸ್ಟ್ 6,000, ನೆಕ್ಸ್ಟ್ 2,000, ನೆಕ್ಸ್ಟ್ 3,000. ಡೇಟ್ ಆಫ್ ಡ್ರಾಯಿಂಗ್ಸ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಬರಬೇಕು. ಇವಾಗ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಹೇಳಿ, ಡೇಟ್ ಆಫ್ ಡ್ರಾಯಿಂಗ್ಸ್ ಇಂದ ಇಯರ್ ಎಂಡಿಂಗ್, ಡೇಟ್ ಆಫ್ ಡ್ರಾಯಿಂಗ್ಸ್ ಇಂದ ಇಯರ್ ಎಂಡಿಂಗಿಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ನೋಡಿ. ಫಸ್ಟ್ ಜೂನ್ ಅಂದಾಗ ಜೂನ್ ತಿಂಗಳನ್ನ ಕನ್ಸಿಡರ್ ಮಾಡ್ತೀರಾ, ಡೆಫಿನೆಟ್ಲಿ ಮಾಡಬೇಕು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಗುತ್ತೆ 10 ಮಂತ್ಸ್. ಓಕೆ, ನೆಕ್ಸ್ಟ್ 39/2016 39 ಅಂದರೆ 9ನೇ ತಿಂಗಳು ಕೊನೆಯಲ್ಲಿ, ಹಾಗಾದರೆ 9ನೇ ತಿಂಗಳು ಕನ್ಸಿಡರ್ ಮಾಡೋಂಗಿಲ್ಲ, ಸೆಪ್ಟೆಂಬರ್ನ ಕನ್ಸಿಡರ್ ಮಾಡೋಂಗಿಲ್ಲ. ನೆಕ್ಸ್ಟ್ ಬರೋದು ಯಾವುದು ಅಕ್ಟೋಬರ್ 10ನೇ ತಿಂಗಳು, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು 6 ಮಂತ್ಸ್. ನೆಕ್ಸ್ಟ್ 30/11/2016 ನವಂಬರ್ ಕೊನೆಯಲ್ಲಿ ಅಂದ ಬಂದಾಗ ನವಂಬರ್ ತಿಂಗಳನ್ನ ಕನ್ಸಿಡರ್ ಮಾಡಬೇಡಿ. ನವಂಬರ್ ತಿಂಗಳಲ್ಲಿ ನಾವು ಯಾವುದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಬರಲ್ಲ, ಯಾಕೆಂದರೆ ಅದ ಎಂಡ್ ಆಫ್ ದ ಮಂತ್ ಇದು ಮಾಡಿರೋದು. ಸೊ ನವಂಬರ್ ಕೊನೆ ಬಿಟ್ಬಿಟ್ರೆ ನೆಕ್ಸ್ಟ್ ಬರೋದು ಯಾವುದು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು 4 ಮಂತ್ಸ್. ನೆಕ್ಸ್ಟ್ 1/1/2017 ಅಂತ ಬಂದಾಗ ಜನವರಿ 1ನೇ ತಾರೀಕು ಅಂದಾಗ ಜನವರಿ ಫುಲ್ ತಿಂಗಳು ಬರುತ್ತೆ, ಕನ್ಸಿಡರ್ ಮಾಡಬೇಕು. ಜನವರಿ, ಫೆಬ್ರವರಿ, ಮಾರ್ಚ್
3 months. ಓಕೆ, ಇಲ್ಲಿ ನೋಡಿ ಇವಾಗ ಪ್ರಾಡಕ್ಟ್ ನ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಲ್ಲ, ಇಂಟು ಮಾಡಬಹುದು. 4000 ಇಂಟು 10 ಎಷ್ಟಪ್ಪ? 40,000. ನೆಕ್ಸ್ಟ್ 6000 ಇಂಟು 6 ಎಷ್ಟಪ್ಪ? 36,000. ನೆಕ್ಸ್ಟ್ 2000 ಇಂಟು 4 ಎಷ್ಟಪ್ಪ? 8,000. ನೆಕ್ಸ್ಟ್ 3000 ಇಂಟು 3 ಎಷ್ಟಪ್ಪ? 9,000. ಇವಾಗ ಟೋಟಲ್ ಪ್ರಾಡಕ್ಟ್ is equal to 40 plus 36 76, 76 plus 8 84, 84 plus 9 93,000. So total product is 93,000. Formula: interest on drawings under product method. Total product into rate into 1/12. Total product ಬಂದ್ಬಿಟ್ಟು 93,000. Rate of interest ಬಂದ್ಬಿಟ್ಟು 8% into 1/12. ಸೊ ನಾವು ಮಾಡಿದಾಗ ಎಷ್ಟು ಬರುತ್ತೆ? $620. 620 ಬರುತ್ತೆ. ಸೊ ಸಹನಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ is equal to 620. ಸಹನಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ is equal to rupees 620. ಇದು ಎರಡನೇ ಪ್ರಾಬ್ಲಮ್. ಓಕೆ, ಅರ್ಥ ಆಯ್ತಲ್ಲ? ಲೆಟ್ us move to the another one problem. Okay, look at the third one problem. Murthy and Patil are partners in a firm sharing profit and losses in the ratio of 3:2. Okay, Murthy withdraw 4,000 quarterly ಅಂದರೆ ಪ್ರತಿ 3 ತಿಂಗಳಿಗೆ ಒಂದ್ಸತಿ. For every 3 months he is going to be withdraw the rupees 4,000 at the beginning of each quarter. ಪ್ರತಿ ಕ್ವಾರ್ಟರಿನ ಫಸ್ಟ್ ಡೇಟಲ್ಲಿ ಅವ್ರೇನು ಮಾಡ್ತಾಯಿದ್ರು? ಅಮೌಂಟನ್ನು ವಿತ್ಡ್ರಾ ಮಾಡ್ತಾಯಿದ್ರು. ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ 9% per annum ಫಾರ್ ದ ಇಯರ್ ಎಂಡಿಂಗ್ 31st March 2017 ಅಂಡರ್ ಪ್ರಾಡಕ್ಟ್ ಮೆಥಡ್. ಇಲ್ಲಿ ನೋಡಿ, 31st March ಇಯರ್ ಎಂಡಿಂಗ್, 31st March 2017 ಇಯರ್ ಎಂಡಿಂಗ್ ಅಂದರೆ ಬಿಗಿನಿಂಗ್ ಆಗಿತ್ತು ಯಾವಾಗ? 1/4/2016 ತಾನೆ. ಸೊ ಫಸ್ಟ್ ಡೇಟ್ ಏನು ಬರುತ್ತಪ್ಪ? 1/4/2016. ನೆಕ್ಸ್ಟ್ 3 months ಅಂದರೆ 4ನೇ ತಿಂಗಳು ಏಪ್ರಿಲ್, ಮೇ, ನೆಕ್ಸ್ಟ್ ಜೂನ್ ಮುಗೀತು. ಏಪ್ರಿಲ್, ಮೇ, ಜೂನ್ ಮುಗಿದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಜುಲೈ. 1/7/2016. ನೆಕ್ಸ್ಟ್ ಜುಲೈಯಿಂದ ಮತ್ತೆ 3 ತಿಂಗಳು, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅಲ್ಲಿಗೆ ಸೆಪ್ಟೆಂಬರ್ ಮುಗಿದಾದ್ಮೇಲೆ ನೆಕ್ಸ್ಟ್ ಅಕ್ಟೋಬರ್, ದಟ್ ಈಸ್ 1/10/2016. ನೆಕ್ಸ್ಟ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಮುಗೀತು. ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಯಾವಾಗ? ಜನವರಿ, ದಟ್ ಈಸ್ 1/1/2017. ನೋಡಿ, ಕ್ವಾರ್ಟರ್ ಅಂದರೆ 3 monthsಗೆ ಒಂದು ಸರಿ. ಫಾರ್ ಎವ್ರಿ 3 months ದೆರ್ ಮಸ್ಟ್ ಬಿ ಎ 1 quarter. ಪ್ರತಿ 3 ತಿಂಗಳಿಗೆ 1 ಕ್ವಾರ್ಟರ್ ಸಿಗುತ್ತೆ. ಸೊ ವರ್ಷಕ್ಕೆ 12 ತಿಂಗಳು, 3 ತಿಂಗಳಿಗೆ 1 ಕ್ವಾರ್ಟರ್ ಅಂದರೆ ಎಷ್ಟು ಕ್ವಾರ್ಟರ್ ಬರುತ್ತೆ? 1 ವರ್ಷಕ್ಕೆ 4 quarters ಬರುತ್ತೆ. ಓಕೆ, ಸೊ ನೋಡಿ, ಸ್ಟಾರ್ಟಿಂಗ್ ಬಂದ್ಬಿಟ್ಟು 1/4/2016. ಏಪ್ರಿಲ್, ಮೇ, ಜೂನ್ 3 months ಆಯಿತು. ನೆಕ್ಸ್ಟ್ ಬರೋದು ಯಾವುದು? ಜುಲೈ. ಸೊ ಅದಕ್ಕೆ 1/7/2016. ನೆಕ್ಸ್ಟ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ನೆಕ್ಸ್ಟ್ ಮುಗೀತು 2ನೇ ಕ್ವಾರ್ಟರ್. ನೆಕ್ಸ್ಟ್ ಬರೋದು ಯಾವುದು? ಅಕ್ಟೋಬರ್. ಸೊ ಅದಕ್ಕೆ 1/10/2016 ಇದು 3rd quarter. ನೆಕ್ಸ್ಟ್ 3rd quarter ಎಂಡ್ ಆಗೋದು ಯಾವಾಗ? ಅಕ್ಟೋಬರ್, ನವಂಬರ್, ಡಿಸೆಂಬರಿಗೆ ಎಂಡ್ ಆಗುತ್ತೆ 3rd quarter. ನೆಕ್ಸ್ಟ್ 3rd quarter ಡಿಸೆಂಬರಿಗೆ ಎಂಡ್ ಆದಮೇಲೆ ನೆಕ್ಸ್ಟ್ 4th quarter ಬರೋದು ಯಾವಾಗ? ಜನವರಿ. 1/1/2017. ನೋಡಿ, ವಿತ್ಡ್ರಾ rupees 4,000 at the beginning of every each quarter.
ಪ್ರತಿ ಕ್ವಾರ್ಟರಿಗೂ ಮೊದಲನೇ ತಾರೀಕಿಗೆ 4,000 ರೂಪಾಯಿ ವಿತ್ಡ್ರಾ ಮಾಡ್ತಾ ಹೋಗ್ತಾ ಇದೆ. ನೋಡಿ, ಸೇಮ್ ಅಮೌಂಟ್ ಬಟ್ ಡಿಫರೆಂಟ್ ಪೀರಿಯಡ್. ಸೊ ಹಾಗಾದ್ರೆ 1/4/2016ರಿಂದ 31/3/2017ಕ್ಕೆ ಎಷ್ಟು ತಿಂಗಳಾಗುತ್ತೆ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು? 12 ಮಂತ್ಸ್. ನೆಕ್ಸ್ಟ್ 1/7/2016 ಇಂದ ಮಾರ್ಚ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು? 9 ಮಂತ್ಸ್. ನೆಕ್ಸ್ಟ್ ಅದೇ ರೀತಿ 1/10/2016 ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು? 6 ಮಂತ್ಸ್. ನೆಕ್ಸ್ಟ್ 1/1/2017 ಜನವರಿ, ಫೆಬ್ರವರಿ, ಮಾರ್ಚ್, 3 ಮಂತ್ಸ್. ಇದು ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟ್. ಹಾಗಾದರೆ 4,000 ಇಂಟು 12 ಮಾಡಿದರೆ ಎಷ್ಟು? 48,000. 4,000 ಇಂಟು 9 36,000. 4,000 ಇಂಟು 6 24,000. 4,000 ಇಂಟು 3 12,000. ಪ್ರಾಡಕ್ಟ್ ನಮಗೆ ಸಿಕ್ಕಿದ ಮೇಲೆ ಟೋಟಲ್ ಮಾಡಿದರೆ ಎಷ್ಟಾಗುತ್ತೆ? 12 + 24 36. 36 + 36 72. 72 + 48 1,20,000. ಸೊ 1,20,000 ಬಂದ್ಬಿಟ್ಟು ಟೋಟಲ್ ಪ್ರಾಡಕ್ಟ್. ಫಾರ್ಮುಲಾ ಬಂದ್ಬಿಟ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟಪ್ಪ? 1,20,000. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 9%. ರೇಟ್ ಆಫ್ ಇಂಟ್ರೆಸ್ಟ್ 9% ಇಂಟು 1/12. ಸೊ 1,20,000 ಇಂಟು 9% ಇಂಟು 1/12 ಮಾಡಿದರೆ ನಿಮಗೆ ಎಷ್ಟು ಸಿಗುತ್ತೆ? 900. ಸೊ ಪಾರ್ಟ್ನರ್ ಯಾರು? ಮೂರ್ತಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. Murthy's interest on drawings is ₹900. ಅರ್ಥ ಆಯ್ತಾ? ಕ್ವಾರ್ಟರ್ ಅಂತ ಬಂದಾಗ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಮೈಂಡಲ್ಲಿ ಇರಲಿ, ಕ್ವಾರ್ಟರ್ ಅಂದರೆ 3 ತಿಂಗಳಿಗೆ ಒಂದ್ಸತಿ ಒಂದು ಕ್ವಾರ್ಟರ್ ಬರುತ್ತೆ. ಓಕೆ, ಸೊ ಲೆಟ್ ಅಸ್ ವಿ ಮೂವ್ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್, 4th one. Okay, look at the 4th one. Calculate the interest on drawings of Mr. Kamalakar at 10% per annum if he withdraw ₹1,000 per month by shortcut method. Shortcut method nothing but average spread method. Okay, 1,000 ರೂಪಾಯಿ ಪ್ರತಿ ತಿಂಗಳು ಬಿಗಿನಿಂಗಲ್ಲಿ ವಿತ್ಡ್ರಾ ಮಾಡ್ತಾ ಇದ್ದಾರೆ ಮತ್ತು ಎಂಡಲ್ಲೂ ವಿತ್ಡ್ರಾ ಮಾಡ್ತಾ ಇದ್ದಾರೆ. ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ವಾಟ್ ಮೆಥಡ್? ಶಾರ್ಟ್ಕಟ್ ಮೆಥಡ್ ಆರ್ ಅವರೇಜ್ ಪೀರಿಯಡ್ ಮೆಥಡ್. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನೇನು ಹೇಳಿದೆ? ಬಿಗಿನಿಂಗ್ ಆಫ್ ದ ಮಂತ್. ಓಕೆ, ನೆಕ್ಸ್ಟ್ ಏನು ಹೇಳಿ? ಎಂಡ್ ಆಫ್ ದ ಮಂತ್. ಸೊ ನಮಗೆ 1,000 ರೂಪಾಯಿ ಅವ್ರು ವಿತ್ಡ್ರಾ ಮಾಡಬೇಕು. ಸೊ ಟೋಟಲ್ ಡ್ರಾಯಿಂಗ್ಸ್ ಅಂತ ಬಂದಾಗ ಟೋಟಲ್ ಡ್ರಾಯಿಂಗ್ಸ್ ಒಂದು ತಿಂಗಳಿಗೆ 1,000 ರೂಪಾಯಿ ಆದರೆ ವರ್ಷಕ್ಕೆ ಎಷ್ಟು? 1,000 ಇಂಟು 12. ಇದು ಅವ್ರ ಟೋಟಲ್ ಡ್ರಾಯಿಂಗ್ಸ್. ಓಕೆ, ಟೋಟಲ್ ಡ್ರಾಯಿಂಗ್ಸ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಪರ್ ಮಂತ್ 1,000 ಆದರೆ 12 ಮಂತ್ಸಿಗೆ ಎಷ್ಟು? 12,000. ಓಕೆ, ಸೊ ನೆಕ್ಸ್ಟ್ ಅವರೇಜ್ ಸ್ಪ್ರೆಡ್ ಮೆಥಡ್ ನಾನು ಆಗಲೇ ಹೇಳಿದೆ, ಟೇಬಲ್ ಹಾಕಿ ಬಿಗಿನಿಂಗ್ ಆಫ್ ದ ಮಂತ್ ಅಂತ ಬಂದಾಗ ಏನು ಮಾಡಬೇಕು, ಮಿಡ್ಲ್ ಆಫ್ ದ ಮಂತ್ ಅಂತ ಬಂದಾಗ ಏನು ಮಾಡಬೇಕು, ಎಂಡ್ ಆಫ್ ದ ಮಂತ್ ಅಂತ ಬಂದಾಗ ಏನು ಮಾಡಬೇಕು ನೋಡಿ. ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಿಗಿನಿಂಗ್ ಆಫ್ ದ ಮಂತ್ ಮತ್ತು ಎಂಡ್ ಆಫ್ ದ ಮಂತ್ ಅಂತ ಕೊಟ್ಟಿದ್ದೇನೆ, ಆ್ಯನ್ಯಲಿ ವರ್ಷಕ್ಕೆ. ಸೊ ಆ್ಯನ್ಯಲಿ ಅಂತ ಬಂದಾಗ ಆವರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿ. ಆವರೇಜ್ ಪೀರಿಯಡ್ ಇಸ್ ಈಕ್ವಲ್ ಟು longest period plus shortest period.
divided by 2. First adjustment beginning ಇದೆ, second adjustment end. ಬಿಗಿನಿಂಗ್ ಅಂತ ಬಂದಾಗ ಲಾಂಗೆಸ್ಟ್ ಪೀರಿಯಡ್ ಎಷ್ಟಪ್ಪ ವರ್ಷಕ್ಕೆ 12, ಶಾರ್ಟೆಸ್ಟ್ ಪೀರಿಯಡ್ 1. ಸೊ 12 + 1 divided by 2, that is 13/2. ನೆಕ್ಸ್ಟ್ ಎಂಡ್ ಆಫ್ ದ ಮಂತ್ ಲಾಂಗೆಸ್ಟ್ ಪೀರಿಯಡ್ ಒಂದು ತಿಂಗಳು ಕಮ್ಮಿ ಆಗುತ್ತೆ ತಾನೆ, ಸೊ ಅಲ್ಲಿಗೆ ಎಷ್ಟಾಗುತ್ತೆ 11. ಶಾರ್ಟೆಸ್ಟ್ ಪೀರಿಯಡ್ 0 divided by 2, ಅಂದರೆ ಒಂದು ತಿಂಗಳನ್ನ ಕನ್ಸಿಡರ್ ಮಾಡಲ್ಲ, ಹಾಗಾಗಿ ಶಾರ್ಟೆಸ್ಟ್ ಪೀರಿಯಡ್ ಅನ್ನು ನಾವೇನಂತ ಮಾಡ್ತೀವಿ 0 ಮಾಡ್ತೀವಿ. ಓಕೆ, 11 + 0/2 ಅಂದರೆ 11/2. ಓಕೆ, ಸೊ ಇದು ಆವರೇಜ್ ಪೀರಿಯಡ್. ಬಿಗಿನಿಂಗಿಗೆ ಆವರೇಜ್ ಪೀರಿಯಡ್ 13/2, ಎಂಡಿಗೆ ಆವರೇಜ್ ಪೀರಿಯಡ್ ಬಂದ್ಬಿಟ್ಟು 11/2. ಓಕೆ, ಟೋಟಲ್ ಡ್ರಾಯಿಂಗ್ಸ್ ಬಂದ್ಬಿಟ್ಟು 12,000. ಈಗ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅಂದರೆ, ಇದು ಫಸ್ಟ್ ವರ್ಕಿಂಗ್ ನೋಟ್ ಮಾಡ್ಕೋಬೇಕಿದು. ಅದಾದ್ಮೇಲೆ ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ is equal to total drawings into average period into rate into 1/5. ನೋಡಿ, ಆವರೇಜ್ ಪೀರಿಯಡ್ ಮೆಥಡ್ ಅಲ್ಲಿ ಟೋಟಲ್ ಡ್ರಾಯಿಂಗ್ಸ್ ಬರುತ್ತೆ, ಪ್ರಾಡಕ್ಟ್ ಮೆಥಡ್ ಅಲ್ಲಿ ಟೋಟಲ್ ಪ್ರಾಡಕ್ಟ್ ಬರುತ್ತೆ. ಮತ್ತೆ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅಂತ ಬರೀಬಾರ್ದು, ಏನು ಬರೀಬೇಕು? ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್, ಟೋಟಲ್ ಡ್ರಾಯಿಂಗ್ಸ್ ಇಂಟು ಆವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/2. ಓಕೆ, ದಿಸ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್ ಟು ಯೂಸ್ ಅಂಡರ್ ದ ಕೇಸ್ ಆಫ್ ಆವರೇಜ್ ಪೀರಿಯಡ್ ಮೆಥಡ್. ಆವರೇಜ್ ಪೀರಿಯಡ್ ಮೆಥಡ್ ಅಲ್ಲಿ ಫಾರ್ಮುಲಾ ಟೋಟಲ್ ಡ್ರಾಯಿಂಗ್ಸ್ ಇಂಟು ಆವರೇಜ್ ಪೀರಿಯಡ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಓಕೆ, ಸೊ ಟೋಟಲ್ ಬಿಗಿನಿಂಗ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಟೋಟಲ್ ಡ್ರಾಯಿಂಗ್ಸ್ ಎಷ್ಟಪ್ಪ? 12,000. ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ರು, 1,000 ಒಂದು ತಿಂಗಳಿಗೆ, 12 ತಿಂಗಳಿಗೆ ಎಷ್ಟಾಗುತ್ತೆ? 12,000. ಸೊ 12,000 ಟೋಟಲ್ ಡ್ರಾಯಿಂಗ್ಸ್. ಆವರೇಜ್ ಪೀರಿಯಡ್ ಆಗಲೇ ಬಿಗಿನಿಂಗ್ ಕ್ಯಾಲ್ಕುಲೇಟ್ ಮಾಡಿದ್ವ, ಎಷ್ಟು? 13/2. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 10% into 1/12. 12,000 into 13/2 into 10% divided by 12, that is 650. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಿಗಿನಿಂಗ್ ಎಷ್ಟು? 650. ಅದೇ ರೀತಿ ನೆಕ್ಸ್ಟ್ ಎಂಡ್ ಆಫ್ ದ ಮಂತ್ ಟೋಟಲ್ ಡ್ರಾಯಿಂಗ್ಸ್ 12,000. ಆವರೇಜ್ ಪೀರಿಯಡ್ ಎಂಡಲ್ಲಿ ಎಷ್ಟು ಬಂದಿತ್ತು? 11/2. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ 10%. ನೆಕ್ಸ್ಟ್ ಇಂಟು 1/12. ಈ 1/12 ಬಂದ್ಬಿಟ್ಟು ಅದು ಸ್ಟ್ಯಾಂಡರ್ಡ್. ಓಕೆ, ಸೊ 12,000 ಇಂಟು 11/2 into 10% divided by 12, that is 5. ನೋಡಿ, ಕಮಲಾಕರ್ದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಿಗಿನಿಂಗು 650 ರೂಪಾಯಿ ಆಗುತ್ತೆ, ಎಂಡಿಗೆ 550 ರೂಪಾಯಿ ಆಗುತ್ತೆ. ಸೊ ದಿಸ್ ಈಸ್ ದ ವೇ ಟು ಸಾಲ್ವ್ ದ ಪ್ರಾಬ್ಲಮ್ ಅಂಡರ್ ದ ಕೇಸ್ ಆಫ್ ಆವರೇಜ್ ಪೀರಿಯಡ್ ಮೆಥಡ್. ಓಕೆ, ಇದು ಆವರೇಜ್ ಪೀರಿಯಡ್ ಮೆಥಡಲ್ಲಿ ಅಥವಾ ಶಾರ್ಟ್ಕಟ್ ಮೆಥಡಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋ ಒಂದು ರೀತಿ. ಓಕೆ, ಫಾರ್ಮುಲಾ ಮೈಂಡಲ್ಲಿ ಇಟ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಆವರೇಜ್ ಪೀರಿಯಡ್ ಮೆಥಡ್ ಏನು ಬರುತ್ತೆ? ಟೋಟಲ್ ಡ್ರಾಯಿಂಗ್ಸ್ ಇಂಟು ಆವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12. ಆವರೇಜ್ ಪೀರಿಯಡ್ನ ಫಾರ್ಮುಲಾ ಯಾವುದು? ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಓಕೆ, ಸೊ ಈ ಥರ ವರ್ಕಿಂಗ್ ನೋಟ್ ಫಸ್ಟು ಟೋಟಲ್ ಡ್ರಾಯಿಂಗ್ಸ್ ಆವರೇಜ್ ಪೀರಿಯಡ್ ಇಂದು ವರ್ಕಿಂಗ್ ನೋಟ್ ಮಾಡಿದ್ದಾದಮೇಲೆ ಫಾರ್ಮುಲಾ ಅಪ್ಲೈ ಮಾಡಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋದು. ಸೊ ದಿಸ್ ಈಸ್ ದ
fourth one problem. Let us we move to the next last problem, that is fifth one. Okay, look at the fifth one. Calculate interest on drawings of Mr. Purohit at 10% per annum if he withdraw rupees 48,000 in a year evenly. ನೋಡಿ 48,000 ಒಂದು ವರ್ಷಕ್ಕೆ ಡೈರೆಕ್ಟಾಗಿ ಟೋಟಲ್ ಡ್ರಾಯಿಂಗ್ಸ್ ಅವನೇ ಕೊಟ್ಬಿಡಿ. ನೀವು ಮತ್ತೆ 48,000 ಇಂಟು 12 ಮಾಡೋ ನೆಸೆಸಿಟಿ ಇಲ್ಲ. ಪರ್ ಇಯರ್ ಒಂದು ವರ್ಷದ ಟೋಟಲ್ ಡ್ರಾಯಿಂಗ್ಸ್ ಅವನೇ ಕೊಟ್ಟಾಗ ನೀವು ಟೋಟಲ್ ಡ್ರಾಯಿಂಗ್ಸ್ ಅಮೌಂಟ್ 48,000 ಡೈರೆಕ್ಟಾಗಿ ತಗೋಬೋದು. ಮತ್ತು ಅಲ್ಲಿ ನಂಬರ್ ಆಫ್ ಮಂತ್ಸ್ನ ಮಲ್ಟಿಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಯಾವಾಗ ನಂಬರ್ ಆಫ್ ಮಂತ್ಸ್ ಮಾಡಬೇಕು ಅಂದರೆ ಅಲ್ಲಿ ಪರ್ ಮಂತ್ ಅಂತ ಕೊಟ್ಟಾಗ ಮಾತ್ರ ನೀವು ಇಂಟು 12 ಮಾಡಬೇಕು. ಓಕೆ, ಪರ್ ಮಂತ್ ಅಂತ ಕೊಡ್ದಲೇ ಇಯರ್ಲಿ ಕೊಟ್ಟಿದ್ರೆ ನೀವು ಡೈರೆಕ್ಟಾಗಿ ಆ ಇಯರ್ ಅಮೌಂಟ್ನ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಯರ್ ಈವನ್ಲಿ ಫಸ್ಟ್ ಒನ್ ಅಡ್ಜಸ್ಟ್ಮೆಂಟಲ್ಲಿ ಏನಿದೆ, ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ನೋಡಿ, ಕ್ವಾರ್ಟರ್ನ ಒಂದು ಮೊದಲನೇ ತಾರೀಕು. ನೆಕ್ಸ್ಟ್ ಅಟ್ ದ ಎಂಡ್ ಆಫ್ ಈಚ್ ಕ್ವಾರ್ಟರ್. ನೆಕ್ಸ್ಟ್ ಕ್ವಾರ್ಟರ್ನ ಎಂಡ್ ಡೇಟ್. ಓಕೆ, ಆಗಲೇ ಕ್ವಾರ್ಟರ್ನ ಬೇಸಿಸಲ್ಲಿ ಪ್ರಾಡಕ್ಟ್ ಮೆಥಡ್ ನೋಡಿದ್ರಿ. ಇವಾಗ ಆವ್ರೇಜ್ ಪೀರಿಯಡಲ್ಲಿ ಕ್ವಾರ್ಟರ್ ಅಂತ ಬಂದಾಗ ಏನು ಮಾಡಬೇಕು, ಆವ್ರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿ. ಆವ್ರೇಜ್ ಪೀರಿಯಡ್ ಇಸ್ ಈಕ್ವಲ್ ಟು ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ shortest period divided by 2. First adjustment, beginning of quarter. ನೋಡಿ, ಲಾಂಗೆಸ್ಟ್ ಪೀರಿಯಡ್ ವರ್ಷಕ್ಕೆ ಎಷ್ಟು ತಿಂಗಳಪ್ಪ ಅಂದರೆ ನಾನು ಆಗಲೇ ಹೇಳಿದೆ, ಕ್ವಾರ್ಟರ್ ಅಂದಾಗ ಎಷ್ಟು ತಿಂಗಳು ಬರುತ್ತೆ, 3 ಮಂತ್ಸ್. 3 ಮಂತ್ಸಿಗೆ 1 ಕ್ವಾರ್ಟರ್ ಅಂತ ಬಂದಾಗ, ಕ್ವಾರ್ಟರ್ಲಿ ಬಿಟ್ಟು ಮಂತ್ಲಿ ಅಂತ ಬಂದಾಗ ನೀವೇನು ಮಾಡ್ತೀರಿ, 1 ತೊಗೊತೀವಿ ಬಿಗಿನಿಂಗಿಗೆ, +1 ಮಾಡ್ತಾ ಇದ್ವಿ. ಬಿಗಿನಿಂಗ್ ಆಫ್ ದ ಮಂತ್ ಅಂತ ಬಂದಾಗ +1 ಅಂತ ಬರೀತಾ ಇದ್ವಿ. ಬಟ್ ಬಿಗಿನಿಂಗ್ ಆಫ್ ಕ್ವಾರ್ಟರ್ ಅಂತ ಬಂದಾಗ 1 ಕ್ವಾರ್ಟರಿಗೆ ಎಷ್ಟು ತಿಂಗಳು, 3. ಸೊ ಅದಕ್ಕೆ +3, 12 + 3 ಡಿವೈಡೆಡ್ ಬೈ 2, ದಟ್ ಈಸ್ 15/2. ನೆಕ್ಸ್ಟ್ ಎಂಡ್ ಆಫ್ ಕ್ವಾರ್ಟರ್. ನೋಡಿ, ಎಂಡ್ ಆಫ್ ದ ಮಂತ್ ಅಂತ ಬಂದಾಗ 1 ಮಂತನ್ನ ಲೆಸ್ ಮಾಡ್ತಾ ಇದ್ವಿ ತಾನೆ. 12ಅಲ್ಲಿ 1 ಮಂತನ್ನ ಲೆಸ್ ಮಾಡಿಬಿಟ್ಟು 11 + 0 ಅಂತ ಬರಿತಾ ಇದ್ವಿ. ಬಟ್ ಇಲ್ಲಿ ಎಂಡ್ ಆಫ್ ಕ್ವಾರ್ಟರ್ ಅಂತ ಬಂದಾಗ ಎಷ್ಟು ಮಂತ್ಸನ್ನ ಲೆಸ್ ಮಾಡ್ತೀರಾ, 1 ಕ್ವಾರ್ಟರಲ್ಲಿ ಎಷ್ಟು ತಿಂಗಳು, 3 ತಿಂಗಳು. ಸೊ 12ಅಲ್ಲಿ 3 ತಿಂಗಳು ಲೆಸ್ ಮಾಡಿದರೆ ಎಷ್ಟು ಬರುತ್ತೆ, ಲಾಂಗೆಸ್ಟ್ ಪೀರಿಯಡ್ 9 ಬರುತ್ತೆ, +0. ಅಲ್ಲಿ ಎಂಡಲ್ಲಿ 0 ತೊಗೊತಾ ಇದ್ರೆ ತಾನೆ ಶಾರ್ಟೆಸ್ಟ್ ಪೀರಿಯಡ್, ಅದೇ ರೀತಿ ಇಲ್ಲೂ ಕೂಡ 0, 9/2. ಇದು ಆವರೇಜ್ ಪೀರಿಯಡ್. ಬಿಗಿನಿಂಗ್ ಆಫ್ ದ ಕ್ವಾರ್ಟರಿಗೆ ಆವರೇಜ್ ಪೀರಿಯಡ್ ಬಂದ್ಬಿಟ್ಟು 15/2, ಎಂಡ್ ಆಫ್ ದ ಕ್ವಾರ್ಟರಿಗೆ ಆವರೇಜ್ ಪೀರಿಯಡ್ ಬಂದ್ಬಿಟ್ಟು 9/2. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ total drawings into average period into rate into 1/1. Okay, first beginning, total drawings is 48,000 into average period beginning ಅಲ್ಲಿ ಎಷ್ಟು 15/2. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ, 10% into 1/12. ನೆಕ್ಸ್ಟ್ ಅದೇ ರೀತಿ ಎಂಡ್ ಆಫ್ ದ ಕ್ವಾರ್ಟರ್, ಟೋಟಲ್ ಡ್ರಾಯಿಂಗ್ಸ್ 48,000, ಆವರೇಜ್ ಪೀರಿಯಡ್ ಅಟ್ ದ ಎಂಡ್ ಆಫ್ ದ ಕ್ವಾರ್ಟರ್ 9/2,
rate of interest 10/100 into 1/4. ಸೊ ಕ್ಯಾಲ್ಕುಲೇಟ್ ಮಾಡೋದಾದರೆ ಎಷ್ಟು ಬರುತ್ತೆ? 48,000 into 15/2 into 10% divided by 12, that is 3,000. Next, 48,000 into 9/2 into 10% divided by 12, that is 1,000. So this is the amount we are going to get interest on drawings under average spread method of beginning of the quarter and end of the quarter. So this is all about the problems in respective of interest on drawings under product method and average spread method. So you have to keep practice all these questions regularly, and average spread ಮೆಥಡನ್ನು average spread ಏನಿದೆಯಲ್ಲ ಆ ಟೇಬಲನ್ನು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳೋದ್ರ ಜೊತೆಗೆ ಈ ಫಾರ್ಮುಲಾಸನ್ನು ನೀವು ಪ್ರಾಕ್ಟೀಸ್ ಮಾಡಿ ಈ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ನಿಮಗೆ ಸೆಕೆಂಡ್ ಚಾಪ್ಟರಿಂದು, ಅಂದರೆ ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್ ಮತ್ತು ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್ ಗ್ಯಾರಂಟಿ ಪ್ರಾಫಿಟಿಂದು ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಪ್ರಾಡಕ್ಟ್ ಮೆಥಡು ಮತ್ತು ಅವರೇಜ್ ಸ್ಪ್ರೆಡ್ ಮೆಥಡ್. ಓಕೆ, ಇದಿಷ್ಟು ನಿಮಗೆ 6 ಮಾರ್ಕ್ಸ್ ಪ್ರಾಬ್ಲಮ್ಮು ಈ ಚಾಪ್ಟರಲ್ಲಿ ಬರ್ತಕ್ಕಂಥದ್ದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಪಾರ್ಟ್ನರ್ಶಿಪ್ ಫಂಡಮೆಂಟಲ್ಸ್. In the next class we are going to be discussing about the admission of a partner. Okay, so you have to keep practice of these problems and go through on this. Thank you.